ಯಾವ್ದೊಂದು ಕರ್ಸಿ ನೋಡೋ ರಾಹುಲ ಬಂದ ಅಲ್ಲಿ. ರಾಮ ರಾಮ ಅಲ್ಲೇ ಇರು, ಅಲ್ಲೇ ಇರು, ಅಲ್ಲೇ ಇರು. ಹಾಂ ನುಗ್ತಾವ್ರೆ. ಮರದಂಬಾರಿ ಹೊಡ್ತಾರ್ರಿ ಇವತ್ತೇನೆ. ಹೌದು ಆನೆಗಳು ಯಾವ್ದವಣ ಹೌದೌದು. ಸುಬ್ಬು ಇಲ್ಲಿ ಹಿಂದೆ ಅಣ್ಣ ಸುಬ್ಬು ಅಣ್ಣ ಹಿಂದೆ ಅದನ್ನೆಲ್ಲ ಕಳಿಸ್ಬೇಕಾಯ್ತು. ನಾವು ಹೋಯ್ತೇವೆ. ಸರ್ ನಮ್ಮ ಫೋಟೋಗ್ರಾಫರ್ ಸೈಡ್ ಕಳಿಸಿ ಸರ್. ನಾಗೇಶಣ್ಣ ಸ್ವಲ್ಪ ಸೈಡು. ಬಂದ್ವಾ ನವೀಣ ನವೀಣ ಹೋಗೋಣ ಅಲ್ಲಿಗೆ ಸೈಡು ಕೊಡಗ್ಬಿಟ್ಟು ಓಡೋದಲ್ಲ ನೋಡ ಹೊಟ್ಟೆ ಸ್ಟಾರ್ಟ್ ಮಾಡ್ತಾರ ಅಣ್ಣ. ಸಾರು ಸ್ವಲ್ಪ ಸೈಡ್ ಬನ್ನಿ ಸರ್. ಸಾರು ಸ್ವಲ್ಪ ಸೈಡಿಂದ. ಸಾಕ್ರಿ. ಸ್ವಲ್ಪ ಸೈಡ್ ಸರ್. ಒಂದ್ 2-3 ಸ್ಟೆಪ್ ಮುಂದೆ ಬನ್ನಿ ಎಲ್ಲ. ಸರ್ ಸ್ವಲ್ಪ ಹಿಂದೆ, ಸ್ವಲ್ಪ ಹಿಂದೆ. ಪಟಾಕಿ ಅವರೇ ಕಚ್ಚೋದು. ಯಾರು ನಿಂದ ಕರಿಬೇಕು, ಯಾರು ಬೇಡ. ಪಟಾಕಿ ನೀನು ಹಚ್ಚಿಯಾ? ಅಷ್ಟಕ್ಕೆ ಹೇಳಿದ್ವಿ ಬಿಡೋಣ. ಅರಿಬೇಡ ಇರೋಣ ಒಂದು ಸ್ವಲ್ಪ. ಅವ್ರ ಫೋಟೋ ರೆಡಿ ರೆಡಿ ರೆಡಿ. ಆ ಕಡೆಗೆ ಸ್ವಲ್ಪ ರಕ್ಷಿತಾ ಆ ಕಡೆ ಸರಿ ಇಟ್ಕೊಡ್ರು ವ್ಯಾನ್ ಪಕ್ಕದಲ್ಲಿ. ಗುರುಗಳ ನೀವು ಅಲ್ಲಿಗೆ ಹೋಗಿ ನನಗೆ
ಶಾಂತ ಶ್ರೀಕಂಠ ಭೀಮ ಅಭಿಮಾನ ಆರಾಮಾಗಿ ಇನ್ನೂ 2 ರೌಂಡ್ ಇದೆ. ಒಂದು ಮೊದಲನೇದು ಫಸ್ಟು ಆಗ ಎಲ್ಲ ಅದು ಅಲ್ಲಿ ಮಾಮೂಲಿ ನನಗೆ ಏನೇನೋ ಹೇಳಿದೆ. ಭೀಮ ಬೆಟ್ಟದ ಏನು ಮೊದಲೇ ಹಂತವಾಗಿ ಲೈನ್ ತಾಲೀಮು, ಆಮೇಲೆ ಭಾರ ಹೊರುವ ತಾಲೀಮು, ಅದಾದ ಮೇಲೆ ಸಿಡಿಮದ್ದಿಗೆ ಹೆದರುವುದೇ ಅಂತ ತಾಲೀಮನ್ನು ನಾವು ಮಾಡಿಸ್ತಾ ಇದ್ದೀವಿ. ಇವತ್ತು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಿಡಿಮದ್ದಿ ತಾಲೀಮನ್ನು ನಾವು ಮಾಡಿಸಿದ್ದೀವಿ. ಎಲ್ಲ 14 ಆನೆಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಅಶ್ವದಳ ಎಲ್ಲ ಪಾಲ್ಗೊಂಡಿದ್ದು ನೀವು ನೋಡಿರ್ಬೋದು. ಎಷ್ಟು 3 ರೌಂಡಲ್ಲಿ ಕೂಡ ಯಾವುದೇ ಆನೆಗಳು ಇದು ಗಾಬರಿಗೊಳ್ಳಲಿಲ್ಲ. ಎಲ್ಲ ಆನೆಗಳು ಕೂಡ ಚೆನ್ನಾಗೇ ರೆಸ್ಪಾನ್ಸ್ ಮಾಡಿದವು. ಫಸ್ಟ್ ಇದರಲ್ಲಿ ಯಾವುದಕ್ಕಾದರೂ ಏನೋ ಇದು ಸಿಡಿತಾ ಇದೆಯಲ್ಲ ಅಂತೇಳಿ ಒಂದು ಗಾಬರಿ ಇದ್ದೇ ಇರುತ್ತೆ. ಅದು ತದನಂತರ ಎಲ್ಲ ಆನೆಗಳು ಸೆಕೆಂಡ್ ರೌಂಡು 3rd ರೌಂಡ್ಗೆ ಆರಾಮಾಗಿ ನಿಂತ್ಕೊಂಡಿದ್ದವು. ಹೊಸದಾಗಿ ಬಂದಿರುವಂಥ 3 ಆನೆ ಏನಿದೆ, ರೂಪ ಮತ್ತು ಶ್ರೀಕಂಠ ಆಮೇಲೆ ಹೇಮಾವತಿ ಏನು ಹೆದರ್ಕೊಳ್ಳಿಲ್ಲ. ಶೆಲ್ಟರ್ ಆಫ್ ದಿ ಇದು ಜಸ್ಟ್ ಕಾವೇರಿ ಜೊತೆ ಅವಳು ಬೆರ್ತೋದ್ಲು. ನೆಕ್ಸ್ಟು ಇದು ರೂಪ ಏನು ಹೆದರ್ಕೊಳ್ಳಿಲ್ಲ. ಶ್ರೀಕಂಠ ಏನು ಅಂತಂದರೆ ಒಂದು ಹ್ಯಾಬಿಟು, ಏನಾದರೂ ಹಿಂಗೆ ಸೌಂಡ್ ಆದಾಗ ಟರ್ನ್ ಮಾಡಿ ಆ ಕಡೆ ಮುಖ ಮಾಡಿ ನಿಂತ್ಬಿಡ್ತಾನೆ ಅಷ್ಟೇ. 3 ಹಂತದಲ್ಲಿ 3 ಇದು ನಡೆಯುತ್ತೆ. ಹಾಗಾಗಿ ಇವತ್ತು ಮೊದಲೇ ಹಂತದಲ್ಲಿ ಎಲ್ಲ ಕೂಡ ಯಶಸ್ವಿಯಾಗಿ ನಡೆದಿದೆ. ಯಾವುದೋ ಇದು ಗಜದಳ ಅಲ್ಲಿ ಅಥವಾ ಅಶ್ವದಳ ಅಲ್ಲಿ ಎರಡೂ ಕೂಡ ಯಾವುದೇ ಹೆದರ್ಕೊಂಡಿಲ್ಲ. ಏನು ಹೌದು, ಎಲ್ಲ ಆನೆಗಳು ಪರ್ಫೆಕ್ಟಾಗಿ ಸ್ಪಂದನೆಯನ್ನು ನೀಡ್ತಾ ಇದ್ದಾವೆ. ಯಾವುದೂ ಕೂಡ ತೊಂದರೆ ಇಲ್ಲ. ಹಾಗಾಗಿ ಥ್ಯಾಂಕ್ ಯು.